ಹಲೋ, ಇವತ್ತು ಯಾವ ಜ್ಯೂಸ್ ಕುಡ್ದು ಈ ತರ ರಿಯಾಕ್ಷನ್ ಕೊಡ್ತಾ ಇದ್ದೀನಿ ಅಂತ ನಿಮ್ಗೂ ಗೊತ್ತಾಗ್ಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಸಮ್ಮರ್ ಅಲ್ಲಂದ್ರೂ ಈ ಫ್ರೂಟ್ಸ್ ತುಂಬಾ ಒಳ್ಳೇದು. ಅದ್ರಲ್ಲೂ ವರ್ಷಕ್ಕೆ ಒಂದ್ಸಲಿನೇ ಈ ಫ್ರೂಟ್ಸ್ ನಾವು ತಿನ್ನೋದಕ್ಕಾಗೋದು, ನೋಡೋದಕ್ಕಾಗೋದು. ಫಸ್ಟ್ ಏನಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ಹಣ್ಣು ತಗೊಂಡು ಉಪ್ಪು ನೀರಲ್ಲಿ ನೆನೆಸ್ಬೇಕು ಸ್ವಲ್ಪ. ಯಾಕಂದ್ರೆ ಒಗ್ರು ಇರುತ್ತೆ, ಮತ್ತೆ ಏನಾದ್ರೂ ಗಲೀಜಿರುತ್ತೆ, ಅದನ್ನೆಲ್ಲ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಒಳಗಡೆ ಬೀಜ ಇರುತ್ತೆ, ಮೇಲ್ಗಡೆ ಸಿಪ್ಪೆ ಮಾತ್ರ ಈ ತರ ಕಟ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಬೇಕು. ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಗ್ದಿ, ಮತ್ತೆ ಅದು ಒಳಗಡೆ ಸೀಡ್ಸ್ ಇರೋ ಬೀಜ ಇರುತ್ತಲ್ಲ, ಅದನ್ನು ವೇಸ್ಟ್ ಆಗಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಬಹುದು ನಾವು. ಈ ತರ ಎಲ್ಲ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ತಗೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಫ್ರೂಟ್ಸ್ ಎಲ್ಲ ಹಾಕಿ, ಮತ್ತೆ ಅದಕ್ಕೆ ಏನೇನ್ ಬೇಕು ಅಂತಂದ್ರೆ ಪುದೀನ ಸೊಪ್ಪು, ಖಾರದ ಪುಡಿ, ಉಪ್ಪು ಮತ್ತೆ ಆರ್ಗ್ಯಾನಿಕ್ ಬೆಲ್ಲ ಇಷ್ಟನ್ನ ಹಾಕಿ, ಇದ್ರ ಜೊತೆಗೆ ಸ್ವಲ್ಪ ಲಿಂಬೆಹಣ್ಣ ಹಿಂಡಿದ್ರೆ ಸಾಕು, ಜಾಸ್ತಿ ಏನ್ ಬೇಡ. ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ರೆಡಿ ಆಯ್ತು. ಸ್ವಲ್ಪ ಉಪ್ಪು, ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ಕಲಸಿ, ಗ್ಲಾಸ್ ಇರುತ್ತಲ್ಲ ಅದಕ್ಕೆ ಲಿಂಬೆಹಣ್ಣ ಸ್ವಲ್ಪ ಸವರಿ, ಉಪ್ಪು ಖಾರದ ಪುಡಿ ಎಲ್ಲ ಆ ಗ್ಲಾಸಿಗೆ ಹಾಕ್ಸಿ ಇಟ್ಕೊಂಡಿದ್ವಲ್ಲ ಆ ಜ್ಯೂಸ್ನ ಈ ತರ ಶೋಧಿಸ್ಕೊಬೇಕು. ಯಾಕಂದ್ರೆ ಸ್ವಲ್ಪ ಫ್ರೂಟ್ಸ್ ತರಿ ತರಿ ಆಗಿರುತ್ತೆ. ಈ ತರ ಶೋಧಿಸ್ಕೊಂಡ್ರೆ ಅಂದ್ರೆ ಇನ್ನು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡ್ರಿ, ರೆಡಿ ಆಯ್ತು ಸಿಂಪಲ್ ಆಗಿರೋ ನೇರಳೆ ಹಣ್ಣಿನ ಜ್ಯೂಸ್ ರೆಸಿಪಿ.